ಇಲ್ಲಿ ಹಾಲು ಕರೀತಿರೋ ಎಮ್ಮೆದೊಂದು ವಿಶೇಷ ಏನಪ್ಪ ಅಂದರೆ ಭಾಳ ಸಣ್ಣ ವಿಶೇಷ ಅದು ಏನಂದರೆ ಈ ಎಮ್ಮೆ ಕೈ ಮೊಲೆ ಹಾಲು ಕರೀತದೆ. ಅರೆ ಕೈ ಮೊಲೆ ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು. ಕೈ ಮೊಲೆ ಅಂದರೆ ಏನಂದರೆ ಸಾಮಾನ್ಯವಾಗಿ ಎಮ್ಮೆಗಳಿಗೆ ಹಸುಗಳಿಗೆ ಮೊದಲು ಅದರ ಮಗುನ ಅಂದರೆ ಕರುನ ಬಿಟ್ಟು ಅದು ಸ್ವಲ್ಪ ಹಾಲು ಕುಡಿದು ಕೆಚ್ಚಲಿಗೆ ಹಾಲು ಇಳಿಸಿದ ನಂತರ ಮನೆಗಳಿಗೆ ಹಾಲನ್ನು ಕರ್ಕೊತಾರೆ. ಆದರೆ ಕೆಲವೊಂದು ಎಮ್ಮೆಗಳು ಕೆಲವೊಂದು ಹಸುಗಳು ಮೊದಲು ಕರನೇ ಬಿಡೋದು ಬೇಡ, ನೇರವಾಗಿ ಹೋಗಿ ಕೂತು ಸ್ವಲ್ಪ ಮೊಲೆನ ಹಿಂಗೆ ಆಡಿಸಿದರೆ ತಾನಾಗೆ ಹಾಲು ಕರೆದು ಬಿಡ್ತವೆ. ಹಾಗೆ ಕರೆಯೋ ಹಸುಗಳನ್ನ ಕೈ ಮೊಲೆ ಕರೀತವೆ ಅಂತ ಹೇಳ್ತಾರೆ. ಈ ಎಮ್ಮೆ ನಮ್ಮ ಅಣ್ಣಂದು ನಾಗಣ್ಣಂದು ಇದು ನಾಟಿ ಮತ್ತು ಈ ಮುರ್ರಾ ತಳಿಯ ಮಿಶ್ರ ತಳಿ ಇದಾಗಿದೆ. ಒಳ್ಳೆ ಹಾಲು ಕರೀತದೆ. ಇದು ಕ್ವಾಣ ಕರ ಹಾಕೈತಿ. ಕ್ವಾಣ ಅಂದರೆ ಗಂಡು ಕರನ ಹಾಕೈತಿ. ಅದು ಆಗಲೇ ಬೆಳೆದು ದೊಡ್ಡದಾಗೈತಿ. ಹಂಗಾಗಿ ಈಗ ಕರನ ಬಿಡ್ದಲೇ ಹಾಲು ಕರಿಬೋದಾಗಿದೆ. ಸಾಮಾನ್ಯವಾಗಿ ನಮ್ಮ ಅಕ್ಕ ಇದ್ದರೂ ಮಾತ್ರ ಈ ಕೈ ಮೊಲೆ ಕರೀತಾರೆ. ನಮ್ಮ ಅಣ್ಣ ಇದ್ದರೆ ಅದು ಕರಿಸ್ಕೊಂಬಲ್ವಂತೆ ಕರ ಮೊದಲು ಬಿಡಲೇಬೇಕಂತೆ. ನಮ್ಮ ಅಣ್ಣನೇ ಇದನ್ನು ಹೇಳ್ತಿದ್ದ, ನೋಡಿ ಇದೇ ಅದರ ಕರು. ಈ ಕರ ಕ್ವಾಣಗರ ಆದ್ದರಿಂದ ಸ್ವಲ್ಪ ಈ ಹೆಣ್ಗರ ಆದರೆ ಹಾಲನ್ನು ಬಿಡ್ತಾರೆ. ಈ ಕ್ವಾಣ ಆದರೆ ಹಾಲು ಬಿಡೋದು ಕಡಿಮೆನೇ ನಮ್ಮ ರೈತರು. ಅದರಲ್ಲಿಯೂ ಸೀಮೆ ಹಸುಗಳು ಎಚ್.ಎಫ್ ಜರ್ಸಿ ತಳಿಯ ಹಸುಗಳು ಏನಿದಾವಲ್ಲ, ಅವೇನಾದ್ರು ಗಂಡು ಕರುಗಳನ್ನ ಹಾಕಿಬಿಟ್ರೆ ಸ್ವಲ್ಪ ದಿನದಲ್ಲಿ ಅವನ್ನ ರೈತರು ವಿಲೇವಾರಿ ಮಾಡಿಬಿಡ್ತಾರೆ. ಅಂದರೆ ಯಾರಿಗಾರು ಕೊಟ್ಟುಬಿಡ್ತಾರೆ. ಯಾಕೆಂದರೆ ಗಂಡು ಕರ ಅದು ಅಷ್ಟು ಹಾಲು ಕುಡಿತೈತೆ ಮತ್ತು ಅದರಿಂದ ನಾಳೆಗೆ ಏನು ಅದರಿಂದ ಲಾಭ ಇಲ್ಲ. ಯಾಕೆಂದರೆ ಅದು ವ್ಯವಸಾಯಕ್ಕೂ ಬರಲ್ಲ ಮತ್ತು ಇನ್ನಷ್ಟು ಕರುಗಳ್ನೂ ಹಾಕಲ್ಲ, ಮುಂದೆ ಹಾಲು ಕರಿಯಲ್ಲ, ಅಂಥದ್ದನ್ನ ಹಾಕಿಕೊಂಡು ಅಂತೇಳಿ ಭಾಳ ಬೇಗನೆ ಮಾರಿಬಿಡ್ತಾರೆ. ಆದರೆ ಈ ನಾಟಿ ತಳಿಗಳಲ್ಲಿ ಅಷ್ಟು ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾಟಿ ತಳಿ ಹಸುಗಳಾಗ್ಬೋದು ಅಥವಾ ನಾಟಿ ತಳಿ ಎಮ್ಮೆಗಳಾಗ್ಬೋದು, ಇವುಗಳಿಗೆ ಕರು ಸಾಮಾನ್ಯವಾಗಿ ಬೇಕೇ ಬೇಕು. ಕರು ಬಿಡದೆ ಹಾಲು ಕರೆಯೋದು ಭಾಳ ಕಷ್ಟ. ಅದು ಕರೆದ್ರೂ ಎಲ್ಲೋ ಅಪರೂಪದಲ್ಲಿ ಕಡಿಮೆ ಎಮ್ಮೆಗಳು ಹೀಗೆ ಕೈ ಮೊಲೆನ ಕರೀತವೆ. ನಾನು ತೆರೆದ್ರೆ ತೆರೆ ಬಿಡಬೇಕು, ನಮ್ಮ ಅತ್ತೆ ತೆರೆದ್ರೆ ತೆರೆ ಬಿಡೋಂಗಿಲ್ಲ. ಕೆಲವ್ರು ಯಾರೋ ನಮ್ಮ ಅಣ್ಣಂಗೆ ಹೆಂಗೂ ನಿನ್ನ ಎಮ್ಮೆ ಕೈ ಮೊಲೆ ಹಾಲು ಕರಿತೈತೆ, ಕರನೂ ಆಗಲೇ ಕ್ವಾಣಗರ ದೊಡ್ಡದಾಗೈತೆ, ಮಾರಾಟ ಮಾಡಿಬಿಡು, ಒಂದು 5-6 ಸಾವಿರ ರೂಪಾಯಿ ಬತ್ತೈತೆ, ಅದನ್ನ ಇಟ್ಕೊಂಡು ಏನು ಮಾಡ್ತೀವಿ, ಸುಮ್ಮನೆ ಮೇಯಿಸ್ತಿ ಅದನ್ನು ಅಂತೇಳಿ ಹೇಳಿರಂತೆ. ಆದರೆ ನಮ್ಮ ಅಣ್ಣ ಅದಕ್ಕೆ ಒಪ್ಪಿಲ್ಲ. ಇಲ್ಲ ಕರ ಬೇಕೇ ಬೇಕು ಅನ್ನಂತೆ. ಅಲ್ಲೋ ಮರಯ್ಯ, ಮಾರಬೇಕಾಯ್ತು, ಅದನ್ನು ಇಕ್ಕೊಂಡು ಏನು ಮಾಡ್ತೀಯ ಅಂತ ನಾನು ಕೂಡ ಕೇಳಿದೆ. ಅದಕ್ಕೆ ಅವನೇನು ಹೇಳ್ದೆ ಗೊತ್ತಾ, ಭಾಳ ಸ್ವಾರಸ್ಯವಾಗಿದೆ. ಏನಪ್ಪ ಅಂದರೆ ಪಕ್ಕದೂರಾಗ ಒಬ್ಬ ಹಿಂಗೇನೆ ಕ್ವಾಣಗರನ ಮಾರಿಬಿಟ್ನಂತೆ, ಕೈ ಮೊಲೆ ಕರಿತೈತಿ ಅಂತ. ಅವನು ಮಾರಿನಲ್ಲ ಒಂದು 5 ಸಾವಿರಕ್ಕೆ ಹಿಡ್ಕೊಂಡು ಹೋದ, ತಗೊಂಡಾರ ಕ್ವಾಣನ. ಮತ್ತು ಇವನು ಕರಿಯೋಕೆ ಹೋಗೇನೆ ಹಾಲೇ ಕರೆಸ್ಕೊಂಡಿಲ್ಲ. ತಿರುಗು ಮತ್ತೆ ಅವನ ಹತ್ರ ಬಂದು ಕೊಟ್ಟಿದ್ನಲ್ಲ 5 ಸಾವಿರಕ್ಕೆ ಎಕ್ಸ್ಟ್ರಾ 1,000 ರೂಪಾಯಿ ದುಡ್ಡು ಕೊಟ್ಟು ಆ ಕ್ವಾಣಗರನ್ನೇ ಕರ್ಕೊಂಡೋಗಿ ಎಮ್ಮೆ ಮುಂದೆ ಕಟ್ಟೋದಕ್ಕೆ ಆಮೇಲೆ ಅದು ಕೈ ಮೊಲೆ ಕೈತಂತೆ. ನೋಡಿ ಹೇಗಿರ್ತದೆ ಪ್ರಾಣಿಗಳಲ್ಲಿ ಕೂಡ ಒಂದು ಸಂಬಂಧ. ಕೆರೆ ಮಾರಿರಂತೆ, ಕೆರೆ ಮಾರೋವತ್ತಿಗೆ ಯಾಕೆ ಮಾರಿದ್ರು ಕರನ? ಕೆರೆ ಟೈಮ್ ಮಾಡೋ ಕರಿತಿರ್ತಂತೆ. ಮಾರೇವ್ರಿ ಮಾರೇನು ಮಾಡ್ಯಾರೆ ತರುವತ್ತೆಲ್ಲ ತರಿದಂಡ ಆಗಿಬಿಟ್ಟು ತಿರುಗಿ ಹೋಗಿ 1,000 ರೂಪಾಯಿ ಲಾಭ ಕೊಟ್ಟು, ಇಲ್ಲಪ್ಪ ನಾನು ಕೊಡಲ್ಲ, ಅಲ್ಲೇ ಬೇರೆ ಇಟ್ಬಿಟ್ಟಿದ್ದೀನಿ ಅನ್ನೋದು ಕೆರೆನ ಯಾಕೆ ಪಟ್ಟಿದ್ದೀವಿ ಅಂತಾನೆ. ಅವ್ನಿಗೆ 1,000 ರೂಪಾಯಿ ಕೊಟ್ಟು ಇಟ್ಕೊಂಬಂದು ಕೆರೆನ ತಿರುಗಿ ಹಾಲು ತರದವ್ರು 2 ಲೀಟ್ರ್ ಹಾಲು, ಎದ್ದಾಗ 2 ಲೀಟ್ರು, ಬೈನಾಗ 2 ಲೀಟ್ರು. ಕರ ಇದೆ ಉತ್ತಮ, ಕರು ಇದ್ರೆ ಉತ್ತಮ, ಮಜ್ಜೆಲಾದರೂ ಇದ್ರೆ ಕರಿತೈತಿ. ಕೇಳಿದ್ರಲ್ಲ, ಕರ ಇರಲಿ ಅನ್ನೋದಾದರೆ ಈ ವಿಡಿಯೋ ನೀವೊಂದು ಲೈಕ್ ಮಾಡಿ, ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.